ನಮಸ್ಕಾರ, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನದ ಅಗ್ರವಾರ್ತೆ. ನಾನು ಹರೀಶ್ ನಾಗರಾಜು. ಗಲಭೆಕೋರರ ದಾಳಿಯಿಂದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಒಂದು ರೀತಿ ಅವರ ಇಡೀ ನಿವಾಸ ಸುಟ್ಟು ಕರಕಲಾಗೋಗಿದೆ. ಅಖಂಡ ಅವರ ಕುಟುಂಬಸ್ಥರು ಸುಟ್ಟು ಕರಕಲಾದ ಮನೆಯನ್ನು ಕಂಡು ನಿಜವಾಗ್ಲೂ ಭಾವುಕರಾದ್ರು, ಕಣ್ಣೀರು ಹಾಕಿದ್ರು. ಇದ್ರ ಬಗ್ಗೆ ತನಿಖೆ ಆಗಬೇಕು, ನಮಗೆ ನ್ಯಾಯ ಕೊಡಿಸಿ ಅಂತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಕೂಡ ಆಗ್ರಹಿಸಿದ್ದಾರೆ. ಅಂದ್ರೆ ಶಾಸಕರೇ ಕೇಳ್ತಿದ್ದಾರೆ. ಅವರ ಪತ್ನಿ ಮತ್ತು ಮಕ್ಕಳು ತಾವು ಬೆಳೆದಂತಹ ಮನೆ, ತಮ್ಮ ಪೂರ್ವಿಕರು ವಾಸ ಇದ್ದಂತಹ ಮನೆ ಭಸ್ಮ ಆಗಿರೋದನ್ನ ನೋಡಿ ದುಃಖ ತೋಡ್ಕೊಂಡಿದ್ದಾರೆ. ನಾವೆಲ್ಲ ಈಗ ಎಲ್ಗೆ ಹೋಗ್ಬೇಕು, ನಮಗೆ ನ್ಯಾಯ ಕೊಡಿಸಿ ನೀವು ಅಂತ ಗೋಳಾಡ್ತಿದ್ದಾರೆ. ಬೆಳಗ್ಗೆಯಿಂದ ಮಾಡ್ಕೊಳ್ಳಿ ಮೇಡಮ್. ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ ಮೇಡಮ್, ಹಂಗೆ ಇಟ್ಕೊಳ್ಳಿ. ಸರ್ ಅದನ್ನೇ ಹೇಳುದು ಮಾಂಗಲ್ಯ ಏನು ಅಂತ ಮಾಡ್ಕೊಳ್ಳಿ ಮೇಡಮ್. ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ ಮೇಡಮ್, ಹಂಗೆ ಇಟ್ಕೊಳ್ಳಿ. ಸರ್ ಅದನ್ನೇ ಹೇಳುದು ಮಾಂಗಲ್ಯ ಏನು ಅಂತ ತೋರಿಸಿ ಲಕ್ಷ್ಮಿಗೆ ಈ ಟೈಮ್ ಇನ್ನೂ ಒಂದು ಮುಪ್ಪಾಡ ಇದೆ. ಮಾಡ್ಕೊಳ್ಳಿ ಮೇಡಮ್. ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಕೊಳ್ಳಿ ಮೇಡಮ್, ಹಂಗೆ ಇಟ್ಕೊಳ್ಳಿ. ಸರ್ ಅದನ್ನೇ ಹೇಳುದು ಈ ತರ ನಮ್ಗೆ ನಮ್ಮ ಕನ್ಸು ಮನಸ್ಸಲ್ಲಿ ನಾವು ತಿಳ್ಕೊಂಡಿಲ್ಲ ಈ ತರ ಆಗುತ್ತೆ, ನಮ್ಮ ಮನೆಗಳು ಈ ತರ ಮಾಡ್ತಾರೆ ಅಂತ. ಅದು ಯಾರೇ ಮಾಡಿರಲಿ, ಆ ಮಾಡಿದವ್ರು ಶಿಕ್ಷೆ ಕೊಡ್ಲಿ. ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲ ಅಣ್ಣ ತಮ್ಮರ ತರ ಇದ್ರಿ. ಇವತ್ತು ನಾವೆಲ್ಲ ಮುಸಲ್ಮಾನ್ ಬಾಂಧವರು ಇರಲಿ, ಕ್ರಿಶ್ಚಿಯನ್ ಇರಲಿ, ತಮಿಳಿಯನ್ಸ್ ಇರಲಿ, ಹಿಂದೂ ಕ್ರಿಶ್ಚಿಯನ್ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ. ಎಲ್ಲ ನಾವು ಅಣ್ಣ ತಮ್ಮರ ತರ ಇದ್ರಿ. ಇವತ್ತು ನಾವು ಅಣ್ಣ ತಮ್ಮಂದ್ರೆ, ಮುಂದಕ್ಕೂ ನಾವು ಅಣ್ಣ ತಮ್ಮಂದ್ರೆ. ಯಾರು ನಮ್ಮ ಕ್ಷೇತ್ರದ ಜನ ಯಾರು ಮಾಡಿಲ್ಲ, ಬೇರೆ ಯಾರು ಹೊರಗಡೆಯಿಂದ ಬಂದಂತ ಜನ ಮಾಡಿದಾರೆ ಅಂತ ಹೇಳ್ತಾ ಇದ್ರೆ ಮಳೆ ನೋಡಿ ಇವತ್ತು ಈ ಪರಿಸ್ಥಿತಿ ಇವತ್ತು ನಮ್ಮ ಮನೆ ಬರಬಾರ್ದು. ಯಾರು ಮಾಡಿದಾರೆ ಅಂತವ್ರು ಶಿಕ್ಷೆ ಕೊಡ್ಬೇಕಾಯ್ತು. ಯಾರು ಮಾಡಿದ್ರು ಅಂತವ್ರು ಶಿಕ್ಷೆ ಕೊಡ್ಬೇಕಾಯ್ತು. ಅವರು ಅಂತವ್ರು ಬಿಟ್ಟು ನಮ್ಮನೇನೆ ಟಾರ್ಗೆಟ್ ಮಾಡೋಂತ ಅವಶ್ಯಕತೆ ಏನಿದೆ? ನಮ್ಮನೇನೆ ಟಾರ್ಗೆಟ್ ಮಾಡುವಂತ ಒಡೆಯಂತ ಪರಿಸ್ಥಿತಿ ಯಾರು ಇದರಿಂದ ಪಿತೂರಿ ಇದ್ದಾರೆ ಅವ್ರನ್ನ ಇದು ಮಾಡಬೇಕು. ಇದು ತನಿಖೆ ಆಗಬೇಕು. ಸಿಸಿಬಿನೋ ಸಿಬಿಐ ತನಿಖೆ ಆಗಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ CLP ನಾಯಕರಾದಂತ ಸಿದ್ದರಾಮಯ್ಯನವರು ಮನವಿ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಎಲ್ಲ ಸುಟ್ಟೋಗಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಬಂಗಾರ, ಒಡವೆ ಎಲ್ಲ ಹೋಗ್ಬಿಡಿ ನನ್ನ ಮನೆಯಲ್ಲೇ. ನಮ್ಮ ತಂದೆ ತಾಯಿದು ಒಂದು ಫೋಟೋ ಇತ್ತು, ನನ್ನ ತಾಯಿದು ಒಂದು ಮಾಂಗಲ್ಯ ಚೈನ್ ಇತ್ತು, ಎಲ್ಲ ಎತ್ಕೊಂಡು ಹೋಗ್ಲಿ. ಮಾಂಗಲ್ಯ ತಾಲಿ ಅಂತ ತಂದ್ಕೊಳ್ಳಿ, ಎಲ್ಲ ಎತ್ಕೊಂಡು ಹೋಗ್ಬಿಡಿ. ಯಾರು ಎತ್ಕೊಂಡು ಹೋಗಿದ್ರೆ ಅದೊಂದು ಮಾಂಗಲ್ಯ ನನ್ನ ತಾಯಿದು ಆ ಗುರ್ತಕ್ಕಂತ ಒಂದು ಮಾಂಗಲ್ಯ ಒಂದು ಇಟ್ಕೊಂಡಿದ್ರಿ. ಚಿಕ್ಕ ವಯಸ್ಸಿಂದ ಇಲ್ಲಿ ಹುಟ್ಟಿ ಬೆಳೆದಂತ ಮನೆಗಳು ಈ ನಮ್ಮ ಊರಲ್ಲಿ ಈ ತರ ಅಂದ್ರೆ ಅದು ಸುತ್ತಮುತ್ತ ನಮ್ಮ ಊರಾಗಿರೋ ಮನೆಗಳೆಲ್ಲ ಹೊಡೆದಿದ್ದಾರೆ. ನಾವು ಈಗ ನೋಡಿದ್ರಿ, ಮುನೇಗೌಡರ ಮನೆ ನೋಡಿದ್ರಿ, ಇಲ್ಲಿ ಅಕ್ಕಪಕ್ಕ ಮನೆಗಳು ನೋಡಿದ್ರಿ, ಕಾರುಗಳು, 2 ವೀಲರ್ಗಳೆಲ್ಲ ಸುಟ್ಟಾಕಿದ್ದಾರೆ. ಈ ತರ ಆಗ್ಬಾರ್ದಿದ್ವಲ್ಲ. ಇದನ್ನ ಖಂಡಿಸ್ತಾ ಇದ್ದೀನಿ. ಯಾಕಂದ್ರೆ 224 ಜನ ಶಾಸಕರಿಗೂ ಇದು ಅನ್ವಯಿಸ್ತದೆ. ಯಾಕಂದ್ರೆ ನಾನು ಒಬ್ಬ ಶಾಸಕ, ಅದು ನನಗೆ ರಕ್ಷಣೆ ಇಲ್ಲ. ನಾನು ಇನ್ ಜನಕ್ಕೆ ಏನ್ ರಕ್ಷಣೆ ಕೊಡಕ್ಕಾಗತ್ತೆ ಸರ್? ನನ್ನ ಮನೆಗೆ ರಕ್ಷಣೆ ಕೊಡಕ್ಕಾಗಿಲ್ಲ ಅಂದ್ರೆ ಜನಕ್ಕೆ ಏನ್ ರಕ್ಷಣೆ ಕೊಡ್ತಾರೆ? ಈ ನೋಡ್ತಿರುವಂತಹ 3 ದೃಶ್ಯಾವಳಿಗಳು ಬಲಭಾಗದಲ್ಲಿ, ಎಕ್ಸ್ಟ್ರೀಮ್ ಬಲಭಾಗದಲ್ಲಿರೋದು ಮೊನ್ನೆ ರಾತ್ರಿ ನಡೆದದ್ದು. ಈ ಕಡೆ ಎಕ್ಸ್ಟ್ರೀಮ್ ಎಡಭಾಗದಲ್ಲಿರೋದು ಕೆಲವೇ ಹೊತ್ತಿನ ಮುಂಚೆ ಅಖಂಡ ಶ್ರೀನಿವಾಸ್ ಅವರು ಮತ್ತು ಅವ್ರ ಇಡೀ ಮನೆಯವರು ವಾಪಸ್ ಬಂದಾಗ ಅವರು ಹುಟ್ಟಿ ಬೆಳೆದಂತಹ ಮನೆಯನ್ನು ನೋಡಿ ಕಣ್ಣೀರಿಟ್ಟರು. ಈ ಸ್ಥಿತಿ ಬಂದ್ಬಿಟ್ಟಿದೆ ಈ ಮನೆ ಅಂತ. ಮಧ್ಯಭಾಗದಲ್ಲಿ ನೋಡ್ತಿರುವಂತಹ ದೃಶ್ಯ ಅದು ಕೆಲವೇ ಹೊತ್ತಿನ ಮುಂಚೆ. ಅದು ಏನು ಸಿಗುತ್ತೆ, ಏನಿದೆ ಒಂದಷ್ಟು ಅಲ್ಲಿ ಹುಡುಕ್ತಾ ಇದ್ರು ಅವ್ರ ಮಕ್ಕಳು, ಅವ್ರ ಹೆಣ್ಮಕ್ಳು ಎಲ್ಲರೂ ಕೂಡ. ಸೊ ಆಗ ಅವ್ರು ಆಸೆ ಪಟ್ಟಿದ್ರಲ್ಲ, ನನ್ನ ತಾಯಿ ನೆನಪಿಗೋಸ್ಕರ ಇಟ್ಕೊಂಡ್ರು ಅಂತ ತಾಳಿ ಇತ್ತು ಅಂತ. ಫೈನಲಿ ಆ ತಾಯಿಯವರ ತಾಳಿ ಸಿಕ್ಕಿದೆ. ಅದನ್ನ ನೋಡಿ ಕಣ್ಣೀರು ಹಾಕಿದ್ರು, ಒಂಚೂರು ಸಮಾಧಾನ ಪಟ್ಕೊಂಡ್ರು ಅಷ್ಟೇ. ಆ ತಾಳಿಯನ್ನು ನೋಡಿ, ಅದು ಮಧ್ಯಭಾಗದ ಲೈವ್ ದೃಶ್ಯಾವಳಿ ನಾನು ನಿಮಗೆ ತೋರಿಸ್ತಿದ್ದೀನಿ. 3 ದೃಶ್ಯಾವಳಿಗಳು ಮೊನ್ನೆ ರಾತ್ರಿ 11/8/2020 ಮಧ್ಯರಾತ್ರಿ ನಡೆದಂತಹ ಇಡೀ ಮನೆಗೆ ಬೆಂಕಿ ಹಾಕಿದ್ರು. ಅವರ ಮನೆ ಅದು. ಎಡಭಾಗದ ದೃಶ್ಯ ನೋಡ್ತಿದ್ದೀರಿ.
ಬಲಭಾಗಕ್ಕೆ ನಮಗೆ ನ್ಯಾಯ ಕೊಡಿಸಿ ನಾವು ಯಾಕೆ ಟಾರ್ಗೆಟ್ ಮಾಡಿದ್ವಿ ಅಂತ ಮನೆಯ ಹೆಣ್ಣುಮಕ್ಳು ಎಲ್ಲರೂ ಕೂಡ ತಮ್ಮ ಅಳಲು ತೊಡ್ಕೊಂಡ್ರು. ಆ ಕ್ಷಣ ಅಖಂಡ ಶ್ರೀನಿವಾಸ್ ಅವರು ಕೂಡ ಭಾವುಕರಾದರು. ಹುಟ್ಟು ಬೆಳೆದಂಥ ಮನೆ ಕಂಪ್ಲೀಟಾಗಿ ಸುಟ್ಟು ಕರಕಲಾಗೋಗಿತ್ತು. ಅದಾದ್ಮೇಲೆ ಎಲ್ಲರೂ ಕೂಡ ಮಾಧ್ಯಮಕ್ಕೆ ಮಾತಾಡಿದ್ರು, ಆಗ್ರಹಿಸಿದ್ರು, ಖಂಡಿಸಿದ್ರು, ಎಲ್ಲ ಮಾಡಿದ್ರು. ಮಧ್ಯಭಾಗದ ದೃಶ್ಯ ಕೆಲವೇ ಹೊತ್ತಿನ ಮುಂಚೆ ಹುಡುಕ್ತಿರ್ಬೇಕಾದ್ರೆ ಅದೊಂದು ತಾಳಿ ಸಿಕ್ತು. ಅಮ್ಮನ ಕುರು ಹಾಗೆ ಇಟ್ಕೊಂಡಂಥ ತಾಳಿ ಅದು. ಅಪ್ಪ ಅಮ್ಮನ ಫೋಟೋನೂ ಇರಬಾರ್ದು, ಆ ಮಟ್ಟಿಗೆ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಆದರೆ ತಾಳಿ ಸಿಕ್ತು ಅನ್ನೋದು ಒಂಚೂರು ಸಮಾಧಾನ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ. ಅಫ್ಕೋರ್ಸ್ ಅಲ್ಲಿ ಹುಡ್ಕೋಕೆ ಶುರು ಮಾಡಿದ್ರು ಅವ್ರ ಹೆಣ್ಮಕ್ಳೆಲ್ಲ. ಮನೆಯಲ್ಲಿ ಒಂದು ಅಲ್ಪ ಸ್ವಲ್ಪ ಚಿನ್ನ ಸಿಕ್ತು ನಿಜ. ಅದರಲ್ಲಿ ಅವರ ತಾಯಿಯವರ ತಾಳಿ ಸಿಕ್ಕಿರೋದು ಒಂದಷ್ಟು ಸಮಾಧಾನ. ಇದರಿಂದ ಅಖಂಡ ಶ್ರೀನಿವಾಸ್ ಅವರು ಒಂದು ಸ್ವಲ್ಪ ಖುಷಿ ಪಟ್ಟಿದ್ದಾರೆ. ಅವ್ರ ಜೊತೆ ನನ್ನ ಸಹೋದ್ಯೋಗಿ ಶರಣು ಹಂಪಿ ಮಾತಾಡ್ಸಿದ್ರು. ಅವಾಗ ಏನು ಮಾತಾಡಿದ್ರು ಬನ್ನಿ ನೋಡೋಣ. ತಮ್ಮ ಮನೆಯನ್ನ ಕಳೆದುಕೊಂಡ ಮೇಲೆ, ಬೆಂಕಿ ಆಹುತಿ ಆದ ಮೇಲೆ ಈಗ ಶಾಸಕ ಭೇಟಿ ಕೊಟ್ಟಿದ್ದಾರೆ ಅಖಂಡ ಶ್ರೀನಿವಾಸ್ ಅವರು ಭೇಟಿ ಕೊಟ್ಟಾಗ ಕಣ್ಣೀರಲ್ಲೇ ಮುಳುಗಿದ್ರು. ಯಾಕಂದ್ರೆ ಇಡೀ ಕುಟುಂಬನೂ ಕೂಡ, ಯಾಕಂದ್ರೆ 50 ವರ್ಷಗಳಿಂದನೂ ಕೂಡ ಅವರು ಇಲ್ಲೇ ಜೀವನ ಮಾಡ್ತಾ ಇದ್ರು, ಅವರ ಪೂರ್ವಕರು ಕೂಡ. ಈಗ ಅವರು ಭೇಟಿ ಕೊಟ್ಟ ನಂತರ ಈಗ ನಮ್ಮ ಜೊತೆಗೆ ಶಾಸಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಇದನ್ನ ನೋಡಿ ನಮ್ಗೆ ತುಂಬಾ ದುಃಖ ಆಗಿದೆ. ಯಾಕಂದ್ರೆ ನಮ್ಮ ಮನೆ ಹೆಂಗಿತ್ತು ಹೆಂಗಾಗಿದೆ ಅಂತ ತಮ್ಮ ಕಣ್ಮುಂದೆನೇ ಇದೆ. ಕಣ್ಣಲ್ಲಿ ನೀರು ಬಂದಿದೆ ನಾನು ನೋಡಿ ಇದನ್ನ. ಯಾಕಂದ್ರೆ ಸುಮಾರು 50 ವರ್ಷಗಳ ಮನೆ ನಾವು ಇದ್ದಂಥ ಬಾಳಿ ಬಳಗದಂಥ ಮನೆ. ನಮ್ಮ ತಂದೆ ತಾಯಿ ನಾವು ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಇವತ್ತು ಜಾಯಿಂಟ್ ಫ್ಯಾಮಿಲಿ ನಾವಿರೋದು. ಈ ಥರ ಮಾಡಬಾರ್ದು. ಏನು ಉದ್ದೇಶಕ್ಕೆ ಮಾಡ್ದಂತ ನಾನು ಕೇಳ್ತೀನಿ. ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡೋಂಥ ಅವಶ್ಯಕತೆ ಏನಿದೆ? ಈ ಟಾರ್ಗೆಟ್ ಮಾಡೋಂಥ ಏನು ಅವ್ರಿಗೆ ಸಿಗುತ್ತೆ? ನನ್ನನ್ನು ಮಾಡೋಂಥ ತರಗತಿ ಏನಿದೆ? ಉಂಡ್ರಾಂಚೆ ನೋಡಿ, ಇದು ಅಲ್ಲೇ ಸುಟ್ಟೋಗಿದೆ. ಇದು ತಾಳಿ ಸಿಕ್ತಾ ಸರ್? ಸಿಕ್ತಲ್ವಾ ಇದು? ಇದು ನಿಮ್ ತಾಯಿಯವ್ರದ್ದು ಸರ್? ಇದು ನಿಮ್ ತಾಯಿಯವ್ರದ್ದು? ಇದೇ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಿದ್ದ ಸರ್. ಈಗ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರಂತ ಸರ್ ಈ ವಿಚಾರದಲ್ಲಿ? ಸರ್ ನಮ್ಗೆ ಏನಂತ ನಮ್ಗೆ ಗೊತ್ತಿಲ್ಲ. ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನನ್ನನ್ನೇ ಟಾರ್ಗೆಟ್ ಮಾಡೋ ಅವಶ್ಯಕತೆ ಏನಿದೆ? ನಾನು ಏನ್ ಮಾಡಿದೀನಿ? ನಾವೆಲ್ಲ ಅಣ್ಣ ತಮ್ಮರ ತರ ಹೋಗ್ತೀನಿ ಜೊತೆಲಿ, ಎಲ್ಲರ ಜೊತೆಲಿ. ನನ್ನನ್ನೇ ಟಾರ್ಗೆಟ್ ಮಾಡೋಂಥ ಅವಶ್ಯಕತೆ ಏನಿದೆ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ನಿಮ್ಮ ಮಾಧ್ಯಮ ಮುಖಾಂತರ ನೀವು ಬಂದು ನನ್ನ ಮನೆ ಸುಡೋಂಥ ಅವಶ್ಯಕತೆ ಏನಿದೆ? ಯಾರೇ ತಪ್ಪು ಮಾಡಿದ್ರೆ ಅವ್ರನ್ನ ಪನಿಷ್ಮೆಂಟ್ ಮಾಡಬೇಕು. ಇಲ್ಲ ಮಾಧ್ಯಮ ಇದೆ, ಇಲ್ಲ ಪೊಲೀಸ್ ಇಲಾಖೆ ಇದೆ, ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ಬೇಕಾಯ್ತು. ಬಂದು ನಮ್ಮನ್ನ ಮಾಡಿದ ತಪ್ಪು ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ. ಈಗ ಮನೆ ಸದಸ್ಯರೆಲ್ಲರೂ ಕೂಡ ಭೇಟಿ ನೀಡಿದ್ರು. ಒಳಗಡೆ ಇರೋದು ಎಲ್ಲದೂ ಕೂಡ ಹಾನಿಯಾಗಿರೋದು. ಸೊ ಏನ್ ಮಿಸ್ ಆಗಿದೆ ಸರ್ ನಿಜವಾಗ್ಲೂ ಭಾವನಾತ್ಮಕ? ಈಗ ನಿಮ್ಮ ತಾಯಿಯವ್ರದ್ದು ಮಾಂಗಲ್ಯ ಸರ ಒಂದ್ ಸಿಕ್ತು, ಅದೇ ರೀತಿ ಬೇರೆ ಯಾವ್ಯಾವ ಮಿಸ್ ಆಗಿದೆ ಸರ್? ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು, ಒಡವೆಗಳು, ಸೀರೆಗಳು, ಏನೇನು ಸ್ವಲ್ಪ ಹಣನೂ ಇಕ್ಕಿದ್ರಿ, ಎಲ್ಲ ಹೋಗಿದೆ. ಇದು ನಾವು ಅದನ್ನ ಪುಡಿಯೋದು ನಾವು ಕೇಳಲ್ಲ. ಯಾರು ಎತ್ಕೊಂಡು ಹೋಗಿ ಸುಟ್ಟೋಗಿದೆ, ಇನ್ನು ನಿಲ್ಗೆ ಕೇಳಕ್ಕಾಗ್ತದೆ. ಅದು ದೇವರೇ ನೋಡ್ಕೊಳ್ಳಿ ಅಂತ ದೇವ್ರ ಮೇಲೆ. ನಿಮ್ಮ ಬೇರೆ ಮನೆಗಳಲ್ಲೂ ಕೂಡ, ಅಂದ್ರೆ ನಿಮ್ಮ ಸಂಬಂಧಿಕರು ಇರ್ಬೋದು, ನಿಮ್ಮ ಸ್ನೇಹಿತರ ಮನೆಗಳು ಕೂಡ ಈಗ ದಾಳಿ ಆಗಿತ್ತು ಸರ್. ಅವ್ರನ್ನ ಭೇಟಿ ಕೊಟ್ರಿ, ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು, ಯಾಕೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ. ನೀವು ಸಾರಿ ಕೇಳ್ಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ. ಈಗ ನಮ್ಮ ಕ್ಷೇತ್ರದ ಜನತೆ ಮಾಡಿದ್ರೆ ನಾನು ಅವರಲ್ಲಿ ಕೇಳ್ಕೊಳೋದು ಇಷ್ಟೇ. ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲ ಅಣ್ಣ ತಮ್ಮ ತರ ಇದ್ದೀವಿ. ಯಾರೋ ಹೊರಗಡೆಯಿಂದ ಬಂದು ನಮ್ಮೂರಲ್ಲಿ ಬಂದು ದಾಳಿ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಅಂದ್ರೆ ನಮ್ಗೆ ನೋವಾಗಿದೆ. ಯಾರೇ ಹೊರಗಡೆಯಿಂದ ಬಂದವರು ಅವ್ರು ದಾಳಿ ಮಾಡಿದವ್ರು ನಾವು ಪನಿಷ್ಮೆಂಟ್ ಮಾಡಲಿ ಅಂತ ನಾನು ನಿಮ್ಮ ಕ್ಷೇತ್ರದವ್ರು ಯಾರು ಕೂಡ ಈ ರೀತಿ ಮಾಡಿಲ್ಲ, ಹೊರಗಡೆಯವರೇ ಮಾಡಿರೋದಂತೀರಾ? ನಮ್ಮ ಕ್ಷೇತ್ರದವ್ರು ನಾವೆಲ್ಲ ಅಣ್ಣ ತಮ್ಮ ತರ, ಇವತ್ತು ಅಣ್ಣ ತಮ್ಮ ತರ ಇದೆ, ಮುಂದಕ್ಕೂ ಅಣ್ಣ ತಮ್ಮ ತರ ಇದೆ. ಯಾವುದು 25 ವರ್ಷದಿಂದ ಘಟನೆಗಳಾಗಿಲ್ಲ. ಈ ತರ ಘಟನೆ ಇದೆ ಮೊದಲನೇ ಬಾರಿ. ಅದು ಟಾರ್ಗೆಟ್ ನನ್ನನ್ನೇ ಮಾಡೋರು ಅಂದ್ರೆ ಏನು ಉದ್ದೇಶಕ್ಕೆ ಅಂತ ನೀವೇ ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಅವ್ರಿಗೆ ಗೊತ್ತಾಗಬೇಕು. ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ನೀವು ಕೂಡ ಹೇಳಿದ್ರೆ ಕಮಿಷನರ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಆ ದಿನ ಯಾವತ್ತು ಬೆಂಕಿ ಬಿದ್ದಿತ್ತು ಆ ದಿನ ಪೊಲೀಸ್ ಪರಿಸ್ಥಿತಿ ಆ ತರ ಇತ್ತು. ನಾನು ಕಮಿಷನರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಅವ್ರು ಕೇಳಿದ, ಅವ್ರಿಗೆ ಬಂದಾಗ ಕೇಳಿದಾಗ ಈ ತರ ನಾನು ಅಲ್ಲಿ ಜನ ಮುತ್ತಿಗೆ ಹಾಕೊಂಡ್ಬಿಟ್ರು, ಮುಟ್ಟಿಲ್ಲ ನನ್ನ ಒಳಗಡೆ ಬರೋಕ್ಕೆ ಅಂತ ಕಮಿಷನರ್ ಹೇಳಿದ್ರು. ಸೊ ಇದು ಏನು ಶಾಸಕರ ಮಾತು. ಬಳ್ಳಾರಿಯಿಂದ, ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಅಫ್ಕೋರ್ಸ್ ನಮ್ಮ ಅಮ್ಮನವರ ನೆನಪಿಗೋಸ್ಕರ ಇಟ್ಕೊಂಡಂಥ ತಾಳಿ ಅದು ಫೈನಲಿ ಅದು ಸಿಕ್ಕಿದೆ ಅಂತ ಒಂದು ಸಂತೋಷ ಒಂದಷ್ಟು ಸಂತೋಷ ವ್ಯಕ್ತಪಡಿಸಿದ್ರು ಅಷ್ಟೇ, ಸಮಾಧಾನ ಪಟ್ಕೊಂಡ್ರು. ಈ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಅವ್ರ ಮಗಳು ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡಿ. ನಮ್ಮ ಮದ್ವೆದು ತಾಳಿ ಇದು. ನಮ್ಮ ಅಪ್ಪನಿಗೆ ಇದ್ದಿದ್ದು ಇದು ಒಂದೇ ಜ್ಞಾಪಕ. ಅವ್ರ ಅಮ್ಮಂದು, ನಮ್ಮ ಅಪ್ಪನಿಗೆ ಅವ್ರ ಅಮ್ಮ ಅಂದ್ರೆ ನಮ್ಮ ಅಪ್ಪ ಅವ್ರ ಅಮ್ಮನಿಗೆ ನಮ್ಮ ಅಪ್ಪ ಅಂದ್ರೆ ತುಂಬಾ ಪ್ರಾಣ. 7ನೇ ಮಗ ಅವ್ರು ಹುಟ್ಟಿದ್ದು. 5 ಜನ ಹೆಣ್ಮಕ್ಳಾದ್ಮೇಲೆ ಅವ್ರು ಹುಟ್ಟಿರೋದು. ಸೊ ಅವ್ರಂದ್ರೆ ತುಂಬಾ ಪ್ರಾಣ.
ಅದಕ್ಕೋಸ್ಕರ ನಮ್ಮ ಡ್ಯಾಡಿಗೋಸ್ಕರ ನಾನು ಹೋಗಿ ಹುಡುಕಿ ಎತ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಮುಂದುವರಿತೆ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಮನೆಯನ್ನು ನೋಡಿ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ತುಂಬಾ ಕಣ್ಣೀರಿಟ್ರು, ಪ್ರೀತಿಯ ಮನೆಗೆ ಬೆಂಕಿ ಇಟ್ರು ಅಂತ ರೋಧಿಸಿದ್ರು. ನಾನು ಈ ಮನೇಲಿ ಇದ್ದು, ಈ ಜಾಗದಲ್ಲಿ ಇದ್ದು, ನಮ್ಮ ಜನ ಎಲ್ಲ ಬಂದು ನಮ್ಮ ಮನೆಗೆ ಬಂದು ಕಾಫಿ ಟೀ ಕೊಟ್ಟು ಊಟ ಮಾಡ್ಬಿಟ್ಟು ಹೋಗೋರು. ಇವತ್ತು ನಾನು ನನ್ನ ಗಂಡ ಮಕ್ಕಳು ನಮ್ಮ ಮೈದಿಗೆ ಬಂದಿದ್ದೀವಿ. ನಮ್ಗೆ ಇರಕ್ ಮನೆ ಇಲ್ಲ. ನನ್ನ ಮಗಳು ಮದುವೆ ಸೆಟ್ ಆಗಿತ್ತು, ಇಲ್ಲೇ ಮದುವೆ ಮಾಡೋಣ ಅಂತಿದ್ದೆ. ನನ್ನ ಮನೆ ಇವಾಗ ನನ್ನ ಮಗಳಿಗೆ ಮದುವೆ ಮಾಡ್ಲಿ ನಾನು. ನಂಗೆ ಎಲ್ಲಿದೆ ಮನೆ ಇವಾಗ? ಇವಾಗ ಯಾರು ನ್ಯಾಯ ಪಾಸ್ಪೋರ್ಟ್ ನನ್ನ ತಮ್ಮ ಜರ್ಮನಿಯಲ್ಲಿ ಓದ್ತಿದ್ದ, ಅವ್ನ ಪಾಸ್ಪೋರ್ಟ್ ಇವಾಗ ಹೆಂಗ್ ಹೋಗ್ತಾನ ಅವನು ಜರ್ಮನಿಗೆ? ಓದಕ್ಕೆಲ್ಲ ಇದಾಯ್ತು. ಅವರು ಇದೆಲ್ಲ ದಾಖಲೆ ನಮ್ಮ ಮನೇಲಿ ಇರೋ ಡಾಕ್ಯುಮೆಂಟ್ಸ್ ಎಲ್ಲ ಸುಟ್ಟಾಕಿದ್ದಾರೆ. ಅದು ಬೆಂಕಿ ಇರುವಂತದ್ದು ಏನ್ ಅವಶ್ಯಕತೆ ಇತ್ತು? ಯಾರೋ ಒಂದು ಕಮೆಂಟ್ಗೋಸ್ಕರ ಈ ಬೆಂಕಿ ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ಗೆ ಇವಾಗ 27 years, 20 ಹುಟ್ಟಿ ಬೆಳೆದಿದ್ ಮನೆ ಇದು. ನಾವ್ ಇವಾಗ ಇಲ್ಲಿ ಬಂದು ನೋಡ್ರೆ ಕಣ್ಣಲ್ಲಿ ಹೆಂಗ ಮನ್ಸೇ ಇಲ್ಲ. 2 ದಿವಸದಿಂದ ನಿದ್ದೆ ಇಲ್ಲ, ಊಟ ಇಲ್ಲ, ನೆನ್ಸ್ಕೊಂಡ್ ಅಳ್ಳದ್ ರೋಡ್ ಬಂದ್ ಬಿದ್ದಿರಿ. ಹಬ್ಬ ಮಾಡ್ಬೇಕಂದ್ರೆ ಪ್ರತಿಯೊಂದು ನಮ್ ಡ್ಯಾಡಿ, ಅಕ್ಕ, ತಂಗಿದಿರು, ಮೊಮ್ಮಕ್ಳು, ಎಲ್ಲ 4 ತಲೆಮಾರು ಇಲ್ಲಿ ಬರ್ನ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗೈತೆ ಮನೇಲಿ. UPS ಡಮ್ಮನೆ ಆಯ್ತು, ಬ್ಲಾಸ್ಟ್ ಆಗೈತಿ ಇಲ್ಲಿ. ಅದಕ್ಕೆ ಅದೆಲ್ಲ ಆಗಿರೋದು. ಗ್ಯಾಸ್ ಬಿಟ್ಟು ಹೋಗೋರೆ. ನಾನ್ ಫೋನ್ ಹಾಕಿ ನಮ್ ಡ್ರೈವರ್ ಹೇಳಿದಾಯ್ತು ಗ್ಯಾಸ್ ಹಾಕಿ ಅಂತ. ಅವ್ರು ನೋಡ್ಮೇಲೆ ತಿರ್ಗಾ ಗ್ಯಾಸ್ ಅವ್ರು ಹೋಗ್ಮೇಲೆ ತಿರ್ಗಾ ಬಂದವ್ರು. ಇನ್ನ 1000 ಜನ ಬಂದು ತಿರ್ಗಾ ಮಾಡೋರು. ಫಸ್ಟ್ ಸ್ಟಾರ್ಟಿಂಗ್ ಬಂದು ಮನೆ ಹೊಡೆದಿ ಲೂಟಿ ಮಾಡಿದ್ದಾರೆ. ಲೂಟಿ ಮಾಡ್ಮೇಲೆ ಇದಾಗಿರೋದು. ತಿರ್ಗಾ ಬಂದು ಬೆಂಕಿ ಹಚ್ಚೋರೆ. ಗಲಭೆಯಿಂದ ನೊಂದಿರುವ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಪತ್ನಿ ಶೈಲಜಾ ಅವರ ಜೊತೆ ನನ್ನ ಸಹೋದ್ಯೋಗಿ ಗಂಗಾಧರ್ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ಅಖಂಡ ಶ್ರೀನಿವಾಸ್ ಅವರ ಮನೆಗೆ ಅವರ ಪತ್ನಿಯವರು ಕೂಡ ಬಂದಿರುವಂತದ್ದು. ಅವ್ರು ಮಾತಾಡ್ಸೋಣ. ಅವರು ಕೂಡ ತುಂಬಾ ಶಾಸಕರು ಹುಟ್ಟಿ ಬೆಳೆದಂತ ಮನೆ ಈ ರೀತಿ ಪರಿಸ್ಥಿತಿ ಆಗಿರುವಂತದ್ದು. ಮೇಡಮ್, ಈ ಮನೆ ತುಂಬಾ ವರ್ಷಗಳಿಂದ ನಿಮ್ಮ ಪತಿಯರಾಗಿರ್ಬೋದು, ಅವರ ಕುಟುಂಬದೆಲ್ಲ ಬೆಳೆದಿರುವಂತ ಮನೆ, ಇಲ್ಲೇ ಇದ್ರಿ. ಬಟ್ ಈ ಒಂದು ಸಿಚುವೇಶನ್ ಆಗಿದೆ, ನೀವು ಬಂದು ನೋಡ್ತಾ ಇದ್ದೀರಿ. ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನನ್ನ ಮನೆ ಹಿಂಗಾಗ್ತೈತೆ, ನಾನು ಇದ್ದಿದ್ ಮನೆ ಹಿಂಗಾಗ್ತೈತೆ ಅಂತ ನಾನು ಯಾವತ್ತೂ ಅನ್ಕೊಂಡೆ. ದೇವ್ರು ನಮ್ಗೆ ಇಂಥ ಶಿಕ್ಷೆ ಕೊಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈ ತರ ಅನ್ಯಾಯ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದೇವ್ರೆ, ನನ್ನ ಮಕ್ಕಳು, ನಾವು, ನನ್ನ ಗಂಡ ಎಲ್ಲ ಬೆಳೆದವರು. ನಾನು ಕೌನ್ಸಿಲರ್ ಆಗಿ, ನನ್ನ ಗಂಡ MLA ಆಗಿ, 2 ಸತಿ MLA ಆಗಿ, ಜನ ನಮಗೆ ಅಷ್ಟು ನಮ್ಗೆ ಅವ್ರ ಋಣ ತೀರ್ಸಕ್ಕಾಗಲ್ಲ. ಅವ್ರು ನಮ್ಗೆ ಓಟ್ ಹಾಕಿ ಗೆಲ್ಲಿಸಿ ಜನ ನಮ್ಗೆ ಯಾರೋ ಬಂದು ಕಿಡಿಕೇರಿಗಳು ನಮ್ಮ ಮನೆ ಈಗ ಈ ತರ ಬೆಂಕಿ ಹಚ್ಚಿಬಿಟ್ರು. ನಾನು, ನನ್ನ ಮಕ್ಕಳು, ಗಂಡ ಎಲ್ಲ ಬೆಂಕಿ ಹಚ್ಚಿ ನಮ್ಮ ಪ್ರಾಣ ಹಾನಿ ಆಗಿದೆ. ನಮ್ಗೆ ಯಾರು ದಿಕ್ಕು? ನಮ್ನ ಇವಾಗ ಬೀದಿ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಎಲ್ಲ ಬಂದು ನಿಮ್ಮನೆ ಅಟ್ಯಾಕ್ ಮಾಡೋಕೆ ಏನ್ ಕಾರಣ? ಈ ಬಂದು ಎಲ್ಲ ಇಷ್ಟರ ಧ್ವಂಸ ಮಾಡಿದ್ದಾರೆ. ನಮ್ಗೆ ಕಾರಣನೇ ಇಲ್ಲ. ನನ್ನ ಗಂಡ ಯಾರು ತಪ್ಪಾಡಿದ್ದಾರೆ? ಏನ್ ಇದು ಮಾಡಿದ್ದಾರೆ ಹೇಳ್ರಿ? ನಾವೇನಾದ್ರು ಅವ್ರಿಗೆ ಇದೇನಾದ್ರು ತೊಂದರೆ ಕೊಟ್ಟಿದ್ರೆ, ಹೌದಪ್ಪ ನಾವು ಇವ್ರು ಬಂದು ನಮ್ಗೆ ಇದು ಮಾಡ್ಬೋದು, ದೇಶ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು ನಾನು. ಅವ್ರು ಯಾರಿಗೆ ಒಬ್ರಿಗೆ ಒಂದು ತೊಂದರೆ ಕೊಡೋದಿಲ್ಲ. ಏನೇ ಹೆಚ್ಚು ಕಮ್ಮಿ ಆಗಲಿ, ರಾತ್ರಿ ನಮ್ಮ ಮನೆಗೆ 10-12 ಗಂಟೆ ಆಗಲಿ, 1 ಗಂಟೆ ರಾತ್ರಿ ಆಗಲಿ, ನಮ್ಮ ಮನೆ ಬಾಗಿಲು ತೆಗೆದು ಅವ್ರಿಗೆ ಏನೇ ಕಷ್ಟ ಸುಖ ಆಗಲಿ, ನಮ್ಮ ಯಜಮಾನ ಹಂಗೆ ಸಡನ್ ಆಗಿ ಅವ್ರ ಜೊತೆ ಹೋಗ್ತಾರೆ. ಪ್ರತಿಯೊಂದು ನಾವು ಇದಾಗಿ ಘಟನೆದಾಗ ಎಲ್ಲಿದ್ರಿ? ಘಟನೆದ ಮನೆಗಿದ್ರ? ಯಾರಿದ್ರು ಮನೇಲಿ? ಮನೇಲಿ ಏನೇನು ವಸ್ತುಗಳಿತ್ತು ಬೆಲೆ ಬಾಳುವಂಥದ್ದು ಏನಾದ್ರು? ನೋಡಿ, ನಮ್ಗೆ ಯಾವ ಬೆಳೆ ಬಾಳ ವಸ್ತು ಹೋದ್ರು ನಮ್ಗೆ ಏನು ಇದಿಲ್ಲ. ನನ್ನ ಮಕ್ಕಳು, ನನ್ನ ಗಂಡ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ನಮ್ಗೆ ಯಾರು ನಮ್ಗೆ ಇದು ಒಡೆ ಯಾರು ಹೇಳ್ರಿ? ಒಂದ್ ಪ್ರಾಣ, ನಮ್ ಪ್ರಾಣ ಹಾನಿ ಆಗಿದೆ, ನಮ್ಗೆ ಯಾರು ಇದ್ ಮಾಡ್ತಾ ಇದ್ರಿ ಹೇಳ್ರಿ? ಮಗಳ ಮದುವೆ ಕೂಡ ಇಷ್ಟೆಲ್ಲ ಇತ್ತು ಅಂತ ಮಗಳಿಗೆ ಮದುವೆ ಮಾಡ್ಬೇಕು, ಮಗಳಿಗೆ ಸೆಟ್ ಆಗಿತ್ತು, ಮದುವೆ ಮಾಡೋಣ ಅಂತಿದ್ರಿ. ಇವಾಗ ಮಗಳಿಗೆ ಎಲ್ಲಿ ಮದುವೆ ಮಾಡೋಣ? ನಮ್ಮ ಅತ್ತೆ ಮಾವನ್ ಮನೆ. ನನ್ನ ಮದುವೆ ಆಗಿ 27 ವರ್ಷ ಆಯ್ತು. ನನ್ನ ಮಕ್ಕಳು ಎಲ್ಲ ಇಲ್ಲೇ ಹುಟ್ಟಿ ಬೆಳೆದು ನಾವು ಒಂದ್ ಮನೆನೇ ಖಾಲಿ ಮಾಡ್ಲಿಲ್ಲ ನಾವು. ನಮ್ಗೆ ಈ ಮನೆ ನಮ್ಗೆ ಅಷ್ಟು ಇದು, ಒಂದೊಂದು ಸಾಮಾನು, ಒಂದೊಂದು ಪ್ರತಿ ಇದು ನಮ್ಗೆ ಇವಾಗ ನೋಡ್ತಾ ಇದ್ರೆ ನಮ್ಗೆ ಇದು ನಮ್ಮ ಮನೇನ ಅಂತ ನಮ್ಗೆ ಅನಿಸ್ತಾ ಐತೆ. ನಮ್ಮ ಮನೆ ಈ ತರ ಹಿಂಗ ಆಗ್ತೈತೆ ಅಂತ ನಾನು ಯಾವತ್ತೂ ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ. ನನ್ನ ಮಕ್ಕಳು ಅವ್ರು ಟಿವಿ ನೋಡಿ ಅಳ್ತಾ ಇದ್ದಾರೆ. ಊಟ ತಿಂತಾ ಇಲ್ಲ, ಇದು ತಿಂತಾ ಇಲ್ಲ, ಕಣ್ಣ ನಿದ್ದೆ ಮಾಡ್ಲಿಲ್ಲ. ನನ್ನ ಗಂಡ ಅಂತೂ ಹತ್ತಿ ಹೇಳ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಇದ್ದಿದ್ದ ಮನೆ ಇದು, 50-60 ವರ್ಷದ ಮನೆ. ನಮ್ಮ ಅಕ್ಕ ತಂಗಿದ್ರ ಮದುವೆ ಆಗಿ ಎಲ್ಲ ಮದುವೆ ಎಲ್ಲ ಆಗಿದ್ದೀವಿ ಮನೇಲಿ. ಇಂಥ ಗತಿ ನಮಗೆ ಬಂದ್ಬಿಡ್ತಾ, ನಮ್ಗೆ ಇಂಥ ಗತಿ ಬಂದ್ಬಿಡ್ತಾ ಅಂತ ಅವ್ರಿಗೆ ಪಾಪ ಅವ್ರ ಕೈಲಿ ಆಗ್ತಾನೆ ಇಲ್ಲ. ಪಾಪ ಅವ್ರಿಗೆ ಏನಾಗ್ತಾ ಇದೆ ಅಂತ ನೀವೇ ನ್ಯಾಯ ಧರಿಸ್ಕೊಡ್ಬೇಕು. ಇದಿಷ್ಟು ಅಖಂಡ ಶ್ರೀನಿವಾಸ್ ಪತ್ನಿಯವರ ಮಾತು. ತುಂಬಾ ಭಾವನೆಯಲ್ಲಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮುಂದುವರಿತೆ, ಒಂದು ಬ್ರೇಕ್ ಆದ್ಮೇಲೆ.
ಮೊನ್ನೆ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮಾತಾಡಿದ್ದಾರೆ. ನಷ್ಟದ ಲೆಕ್ಕವನ್ನ ಹಾಕಲಾಗ್ತಾ ಇದೆ, ನಷ್ಟ ಮಾಡಿದವರ ಸಾಕ್ಷ್ಯ ಸಂಗ್ರಹ ಮಾಡ್ತಿದ್ದೀವಿ, ನಷ್ಟವನ್ನ ನಷ್ಟ ಮಾಡಿದವರಿಂದಲೇ ಭರಿಸಲಾಗುವುದು, ಸುಪ್ರೀಂ ಕೋರ್ಟ್ ಆದೇಶದಿಂದ ಕ್ರಮ ಕೈಗೊಳ್ತೀವಿ ಎಂದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮೊನ್ನೆ ರಾತ್ರಿ ಬೆಂಗಳೂರಿನ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮಾತಾಡಿದ್ದಾರೆ. ಯಾರು ನಷ್ಟ ಮಾಡಿದವರು ಲೆಕ್ಕಾಚಾರ ಹಾಕ್ತಿದ್ದೀವಿ, ನಷ್ಟ ಯಾರು ಮಾಡಿದ್ದಾರೆ ನೋಡ್ತಿದ್ದೀವಿ, ನಷ್ಟವನ್ನು ಯಾರು ನಷ್ಟ ಮಾಡಿದ್ರು ಅವರಿಂದಲೇ ಭರಿಸ್ತೀವಿ ಎಂದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು. ಹಾಗಾದ್ರೆ ಏನು ಮಾತಾಡಿದ್ರು ಬನ್ನಿ ನೋಡೋಣ. ಡ್ಯಾಮೇಜ್ಗಳಾಗಿದೆ ಎಲ್ಲವನ್ನು ಕೂಡ ಅಸೆಸ್ಮೆಂಟ್ ಮಾಡ್ತಾ ಇದ್ದೀವಿ, ನಂಬರ್ 1. ನಂಬರ್ 2, ಯಾರ್ಯಾರು ಡ್ಯಾಮೇಜ್ ಮಾಡಿದ್ದಾರೆ ಅದು ವಿಡಿಯೋ ಫುಟೇಜ್ನಲ್ಲೂ ಕೂಡ ಗುರುತಾಗ್ತಾ ಇದ್ದೀವಿ. ಆಮೇಲೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆದೇಶದ ನಮಗೆ ಯಾರು ಡ್ಯಾಮೇಜ್ ಮಾಡೋದಕ್ಕೆ ಕಾರಣ ಇದ್ದಾರೆ ಅವ್ರ ಕಡೆಯಿಂದ ಆ ನಷ್ಟವನ್ನು ಭರಿಸುವಂಥದ್ದೇನು ಆದೇಶ ಇದೆ ಅದರ ಆದೇಶ ಅನ್ವಯವಾಗಿ ವಸೂಲಿ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸ್ತೇವೆ. ಯಾವ್ಯಾವ ಡ್ಯಾಮೇಜ್ ಬೆಂಗಳೂರಿನಲ್ಲಿ ಹಿಂಸಾಚಾರ ಪ್ರಕರಣ, ಇದಕ್ಕೆ SDPI ನಿಷೇಧ ಮಾಡಬೇಕು ಅನ್ನೋ ಸಿದ್ಧತೆ ನಡೀತಿದೆ ಅಂತ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಈ ಹಿಂದಿನ ಘಟನೆಗಳು ಈಗಲೂ ಕೂಡ ಸಾಕ್ಷ್ಯ ಸಿಕ್ಕಿವೆ, ಶೀಘ್ರದಲ್ಲೇ ಈ ಸಂಬಂಧ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ತೀವಿ, ಸಾಕಷ್ಟು ಸಾಕ್ಷ್ಯವನ್ನು ಸಂಗ್ರಹಿಸಿ SDPI ನಿಷೇಧ ಮಾಡ್ತೀವಿ ಎಂದರು ಉಪಮುಖ್ಯಮಂತ್ರಿ. ಬ್ರೇಕಿಂಗ್ ನ್ಯೂಸ್. ಯಾರ್ಯಾರು ಗಲಭೆ ದೊಂಬಿ ಮಾಡಿದ್ರೋ ಆ ಗಲಭೆಕೋರರ ಆಸ್ತಿಯನ್ನ ಮುಟ್ಟುಗೋಲಿಗೆ ಕ್ರಮ ಕೈಗೊಳ್ತೀವಿ, ಈ ಸಂಬಂಧ ಕೂಡ ಕಾನೂನಿನ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಎಂದರು DCM ಡಾಕ್ಟರ್ ಅಶ್ವಥ್ ನಾರಾಯಣ್. ಹಾಗಾದ್ರೆ ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಏನು ಹಿಂದೆ ನಡೆದಿರುವಂಥ ಎಲ್ಲ ಘಟನೆಗಳಲ್ಲಿ ಟಾರ್ಗೆಟೆಡ್ ಮರ್ಡರ್ಗಳು ನಡೆದಿರುವಂಥದ್ದು, ಆ ಸಂಬಂಧಪಟ್ಟ ಸಂಘಟನೆಗಳು ಯಾರ್ಯಾರು ಹಿನ್ನೆಲೆ ಇರುವಂಥದ್ದು, ನೆಟ್ವರ್ಕ್ ಆಗಿರೋಂಥದ್ದು, ಇವೆಲ್ಲ ಹಿಂದೆ ನಡೆದಿರುವಂಥ ಘಟನೆಗಳು ಸಾಕ್ಷಿ ಇದ್ದಾವೆ. ಅದರ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಸಂಘಟನೆ ಮೇಲೆ ಏನೊಂದು ಬ್ಯಾನ್ ಮಾಡಬೇಕು ಅನ್ನೋಂಥ ಒತ್ತಾಯ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ಏನೊಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ತಯಾರಿಯನ್ನು ಮಾಡಿ ಆ ಕ್ರಮವನ್ನು ವಹಿಸಲಿಕ್ಕೆ ತ್ವರಿತವಾಗಿ ಮಾಡುವಂಥ ದಿಕ್ಕಿನಲ್ಲಿ ಕಾರ್ಯವನ್ನು ಆಗ್ತಿದೆ. ಅದಕ್ಕೆಲ್ಲ ಅದೇ ಆದ ಬೇಕಾಗಿರುವಂಥ ಎವಿಡೆನ್ಸ್, ಸಾಕ್ಷಿ, ಇನ್ನೊಂದು ಎಲ್ಲವೂ ಸಾಕಷ್ಟು ಸಾಬೀತುಪಡಿಸುವಂಥದ್ದಿದೆ. ಏನು ಹಿಂದೆ ನಡೆದಿರುವಂಥ ಬೆಂಗಳೂರಿನ ಈ ಮೂರು ಏರಿಯಾಗಳು ನಡೆದಂತಹ ಗಲಭೆ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ 9 FIR ಕೂಡ ದಾಖಲಾಗಿದೆ. DJ ಹಳ್ಳಿ ಠಾಣೆಯಲ್ಲಿ 6 ಮತ್ತು KG ಹಳ್ಳಿ ಠಾಣೆಯಲ್ಲಿ 3 FIRಗಳು ಕೂಡ ದಾಖಲಾಗಿದೆ. ಒಟ್ಟು 17 ಮಂದಿ ಆರೋಪಿಗಳ ವಿರುದ್ಧ FIR ದಾಖಲಾಗಿದೆ. 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದವರಿಗೆ ಈಗಾಗಲೇ ಬಲೆ ಬೀಸಲಾಗಿದೆ. SDPI ಸದಸ್ಯರ ಹೆಸರು ಕೂಡ ಪ್ರಸ್ತಾಪ ಆಗಿದೆ. KG ಹಳ್ಳಿ ಠಾಣೆಯಲ್ಲಿ ದಾಖಲಾಗಿರೋ FIRನಲ್ಲಿ A1 ಅಬ್ಬಾಸ್ ಅಂದರೆ A1 ಆರೋಪಿ ಅಬ್ಬಾಸ್, A2 ಆರೋಪಿ ಫರೋಜ್, A3 ಮುಜಾಮಿಲ್ ಪಾಷಾ, A4 ಆರೋಪಿ ಹಬೀಬ್ ಅಂತ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಯತ್ನ ನಡೆದಿದೆ. ಠಾಣೆ ಮತ್ತು ವಾಹನಗಳ ಮೇಲೆ ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ. ಠಾಣೆಗೆ ನುಗ್ಗೋದಕ್ಕೆ ಸುಮಾರು 800 ದುಷ್ಕರ್ಮಿಗಳಿಂದ ಯತ್ನ ನಡೆದಿದೆ. ಪೊಲೀಸರಿಂದ ಗನ್ ಕಸಿದುಕೊಳ್ಳೋದಕ್ಕೆ ಕಿಡಿಗೇಡಿಗಳು ಟ್ರೈ ಮಾಡಿದ್ದಾರೆ. ಆಗ ಆತ್ಮರಕ್ಷಣೆಗೋಸ್ಕರ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಅಂತ FIRನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಯಾರ್ಯಾರ ಮೇಲೆ FIR ಆಗಿದೆ, ಯಾರ್ಯಾರವರು ಮತ್ತು FIR ಕಾಪಿ ಏನಿದೆ ನಿಮ್ಮ ನ್ಯೂಸ್ 18 ಕನ್ನಡ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನೀವು ನೋಡ್ತಿರುವಂಥ ಬೆಳವಣಿಗೆ, ಸ್ಟೇಷನ್ನಲ್ಲಿ ನವೀನ್ ಮೇಲೆ ಹಲ್ಲೆಗೆ ಯತ್ನ ಆಯಿತು. ಇದು DJ ಹಳ್ಳಿಯಲ್ಲಿ FIR ಆಗಿರೋದು. ಇದು ಆ ಪಾಯಿಂಟ್ಸ್ಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಮಚ್ಚು, ಲಾಂಗು, ದೊಣ್ಣೆ, ರಾಡು ಎಲ್ಲನೂ ತೊಗೊಂಬಂದಿದ್ರು. ಇದು FIRನಲ್ಲಿ ದಾಖಲಾಗಿರುವಂಥ ವಿಷಯ. ಬಿಕಾಸ್ DJ ಹಳ್ಳಿಯಲ್ಲಿ 9 FIR ಟೋಟಲ್ 6 FIR ದಾಖಲಾಗಿದೆ. ಠಾಣೆ ಸಿಬ್ಬಂದಿ ಮೇಲೆ ಕಲ್ಲು ಇಟ್ಟಿಗೆಗಳನ್ನು ಎಸೆದಿದ್ದಾರೆ. ಅವರು ಪೊಲೀಸರನ್ನು ಕೊಲ್ಲಿ, ಪೊಲೀಸರನ್ನ ಬಿಡಬೇಡಿ ಅಂತ ಕೂಗ್ತಾ ಇದ್ರು ಅನ್ನೋದು FIRನಲ್ಲಿ ಕ್ಲಿಯರ್ ಆಗಿ ದಾಖಲಾಗಿದೆ. ಪೊಲೀಸರನ್ನ ಮುಗಿಸ್ಬಿಡಿ ಅಂತ ಕೂಡ ಅಲ್ಲಿ ಘೋಷಣೆಗಳನ್ನು ಕೂಗ್ತಿದ್ರಂತೆ. 100 ಸಂಖ್ಯೆಯಲ್ಲಿ ಬಂದಿದ್ರು DJ ಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ. ಪೊಲೀಸ್ ವಾಹನಗಳಿಗೆ ಬೆಂಕಿ ಹಾಕಿದ್ರು, ಸುಟ್ಟಾಕಿದ್ರು. ಅಲ್ಲಿ ಮುಂದೆ ಬೈಕ್ಗಳೆಲ್ಲ ಇತ್ತು, ಅದಕ್ಕೂ ಬೆಂಕಿ ಹಾಕಿದ್ರು. ರಾತ್ರಿ 8:45 ಹೊತ್ತು 300 ಜನ ಆ DJ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ರು ಅಂತ ನಮೂದಾಗಿದೆ. ಸರ್ಕಾರಿ ಮತ್ತು ಖಾಸಗಿ ವಾಹನಗಳಿಗೆ ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ. ಇನ್ನು ಠಾಣೆಯೊಳಗಿನ ಪೀಠೋಪಕರಣ ಕೂಡ ಪೂರ್ತಿ ಧ್ವಂಸ ಮಾಡಿದ್ರು, ಬೆಂಕಿ ಹಾಕಿದ್ರು, ಸುಟ್ಟಾಕಿದ್ರು. ತಕ್ಷಣ ಪೊಲೀಸ್ ಕಮಿಷನರ್ಗೆ
ನಾವು ಮಾಹಿತಿ ಕೊಟ್ವಿ ಅಂತ ಕೂಡ FIRನಲ್ಲಿ ಎಲ್ಲ ಅಂಶಗಳು ಕೂಡ ದಾಖಲಾಗಿದೆ. ನಿಷೇಧಾಜ್ಞೆ ಜಾರಿಗೆ ಕಮಿಷನರ್ ಇಮಿಡಿಯೇಟ್ ಆಗಿ ಸೂಚನೆ ಕೊಟ್ಟರು. ಸೊ 144 ಸೆಕ್ಷನ್ ಜಾರಿ ಆಯಿತು. ನಿಷೇಧಾಜ್ಞೆ ಇಮಿಡಿಯೇಟ್ ಆಗಿ ಆಕ್ಟಿವ್ ಆಯಿತು. ಆಗಸ್ಟ್ 15ನೇ ತಾರೀಕು ತನಕ ಇದೆ. ಠಾಣೆ ಖಾಲಿ ಮಾಡಬೇಕು ಅಂತ ಮಾಡಿಬಿಡಿ ಅಂತ ಕಮಿಷನರ್ ಇಮಿಡಿಯೇಟ್ ಆಗಿ ಸೂಚನೆ ಕೊಟ್ಟರು. ಪೊಲೀಸರು ಹೊರಬಂದಾಗ ಹಲ್ಲೆಗೆ ಯತ್ನ ಕೂಡ ಮಾಡಿದ್ರು ಅಂತ DJ ಹಳ್ಳಿಯಲ್ಲಿ ದಾಖಲಾಗಿರುವ 6 FIRನಲ್ಲೂ ಕೂಡ ಈ ಅಂಶಗಳು ಮೆನ್ಷನ್ ಆಗಿದೆ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.